ಸಮಸ್ಯೆ ಇರೋದ್ರಿಂದ ನಮಗೆ ನಿನ್ನೆ ನೋಟಿಸ್ ನಮಗೆ ತಿಳಿತು. ಅವರ ಸ್ಮಶಾನದ ಸಲುವಾಗಿ ನಾವು 10-15 ವರ್ಷಗಳಿಂದ ಬಡದಾಡ್ತಾ ಇದ್ದೀವಿ. ಇದನ್ನು ನಾವು ಜಿಲ್ಲಾಧಿಕಾರಿಗಳಿಗೂ ತಿಳಿಸಿದ್ದೀವಿ, ನಮ್ಮ ಮಾನ್ಯ ಸಚಿವರಿಗೂ ತಿಳಿಸಿದ್ದೀವಿ. ಆದರೆ ನಿನ್ನೆ ನಮಗೆ ಒಂದು ಲೆಟರ್ ಸಿಕ್ತು. ಅವರು ನಾವು ಮೋಜು ಮಾಪನಿ ಮಾಡೋಕೆ ಇವರು ಸುರೇಶ್ ಪಾಟೀಲ್ ಅವರು ನಮ್ಮ ಜಾಗ ಐತಿ, ಅದನ್ನು ನಮ್ಮ ಮೋಜು ಮಾಪನಿ ಮಾಡಿಕೊಡ್ರಿ ಅಂತೇಳಿ ಕಮಿಷನರ್ ಅವರು ಲೆಟರ್ ಕೊಟ್ಟಿದ್ದರು. ನಮ್ಮ ಕಾಕ್ತಿ ಪೊಲಿಟಿಷಿಯನ್ಗೂ ತಿಳಿಸಿದರು. ಅದಕ್ಕಾಗಿ ನಾವು ಇವತ್ತು ಅವರು ಮೋಜು ಮಾಪನಿ ಮಾಡೋಕ್ಕೆ ಬರ್ತಾರಂತೇಳಿ ನಾವು ಎಲ್ಲರೂ ಜನರಿಗೆಲ್ಲ ತಿಳಿಸಿದಾಗ ಎಲ್ಲ ಜನರು ಇದು ನಮಗೆ ಸಂಬಂಧಪಟ್ಟ ಜಮೀನು, ನಮ್ಮ ಆಸ್ತಿ ಇದೆ, ನಮ್ಮ ಹಿರಿಯರ 150 ವರ್ಷ 200 ವರ್ಷಗಳಿಂದ ಇಲ್ಲಿ ಹಿರಿಯರ ಒಂದು ನಾವು ಮಣ್ಣನ್ನು ಕೊಟ್ಟು ಇಲ್ಲಿ ದಫನ ಮಾಡಿದ್ದೀವಿ. ಅದಕ್ಕಾಗಿ ಈ ಜಾಗವನ್ನು ಬಿಟ್ಟು ಕೊಡಲು ಅವ್ರ ಮನಸ್ಸಿಲ್ಲ. ಅದಕ್ಕಾಗಿ ಎಲ್ಲರೂ ಸ್ವಇಚ್ಛೆಯಿಂದ ನಾವು ತಿಳಿಸಿದಾಗ ಸ್ವಇಚ್ಛೆಯಿಂದ ಇಲ್ಲಿ ಅವರು ಬಂದು ಕೂಡಿದಾರು. ನಮಗೆ ಯಾವುದೇ ಕಾರಣಕ್ಕೂ ನಾವು ಈ ಜಾಗ ಬಿಟ್ಟು ಕೊಡೋಕೆ ನಾವು ರೆಡಿ ಇಲ್ಲ. ಇದು ಜಮೀನು ನಮ್ಮ ಕಡೆಯಿಂದ ಕಬ್ಜಾನ ಐತೆ ಸರ್. ಈಗ ಅವಾಗಿಂದ ಹಿರಿಯರು ಯಾರ್ದಾಗಲಿ ಮಣ್ಣು ಕೊಡ್ಕೋತದ ಇಲ್ಲಿ ಮಾಡ್ಕೊತ ಬಂದಿವ್ರಿ. ಇನ್ನು ಮಟ್ಟ ಯಾವುದೂ ತಕರಾರು ಇದ್ದಿದ್ದಿಲ್ಲ ರೀ. ಈಗ ಅವ್ರು 2-3-4 ತಿಲ್ಲಿ ಇದ್ರು ಕೂಡ ರೀ ಇನ್ನು ಮಟ್ಟ ಯಾವುದೋ ಒಂದು ತಕರಾರು ಮಾಡಿರಾಕಿಲ್ಲ. 4 ತಿಲ್ಲಿ ಅಂದರೆ 8 ವರ್ಷ ರೀ. ಈಗ ಒಂದು ಏನಾದ್ರು 2 ವರ್ಷ 100 ವರ್ಷ ಹಿಂದೆ ಸರ್, 200 ವರ್ಷ ಹಿಂದೆ 200. ಹ್ಞೂ ರೀ. ಅವಾಗಿಂದ ಅವ್ರದ್ದು ನಮ್ಮ ಕಬ್ಜಾನ ಐತೆ ರೀ, ನಾವೆಲ್ಲ ಮಾಡಿ ಕೊಡ್ಕೊತ ಬಂದೀವಿ ಸರ್. ಕೋರ್ಟ್ ಅಂತ ಅವ್ರದ್ದಿದ್ದಿಲ್ಲ, ಮತ್ತು ಕೋರ್ಟ್ದಾಗ ಡಿಕಾರ್ಡ್ ಅದೆಲ್ಲ ಪೈಲ ಅವ್ರದ್ದು ಹಿರಿಯರ ಹೆಸರು ಐತಾರೆ ಸರ್. ಅವ್ರ ಕಡಿಮೆ ಮಾಡ್ಕೊತ ಬಂದು ತಮ್ಮ ಹೆಸರು ಹಚ್ಕೊಂಡು ಈಗ ನಮ್ಮ ಮೇಲೆ ತಕರಾರು ಮಾಡತ್ತ. ಮೊದಲಿನ ಹಿರಿಯರು ನಮಗೇನು ಸಂಬಂಧ ಇಲ್ಲ ಅಂತ ಬಿಟ್ಟಿದ್ರು. ಈಗ ನಿಮ್ದು ಏನು ಯಾರೇ ಒಬ್ರು ಬರ್ರಿ ಮಾತಾಡೋರು ಬರ್ರಿ. ಹಲೋ ಬರ್ರಿ ಒಬ್ರು ಬರ್ರಿ. ಹಿರಿಯರ ಕಾಲದಿಂದ ಇಲ್ಲೇ ಮಣ್ಣು ಕೊಟ್ಕೊತ ಬಂದಾರ್ರಿ. ಇದು ನಮ್ಗೆ ಬೇಕ್ರಿ. ಸರ್, ಈಗ ದಯವಿಟ್ಟು ಪೊಲೀಸ್ ಇಲಾಖೆಯವರಿಗೆ ನಮ್ಮ ಭಾಗದ ಪರವಾಗಿ ಒಂದು ವಿನಂತಿ ಮಾಡ್ಕೊತೀವಿ. ಏನಂತಂದ್ರೆ ಇದು ವಿಷಯ ಸುಮಾರು ಈಗಾಗಲೇ ಜಿಲ್ಲಾಧಿಕಾರಿಗಳಲ್ಲಿ ಸುಮಾರು ಒಂದು 2-3 ವರ್ಷಗಳಿಂದ ಇದು ಜಿಲ್ಲಾಧಿಕಾರಿಗಳ ಮನವಿ ಕೊಟ್ಟಿದ್ದೀವಿ, ಎ ಸಿ ಅವ್ರು ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ. ಈ ಊರ ಜನರ ಒಂದು ಹೇಳಿಕೆ ಏನೈತೆ ಅಂದರೆ ಸುಮಾರು ಒಂದು 100-150 ವರ್ಷಗಳಿಂದಲೂ ಕೂಡ ಇದು ಊರ ಆಸ್ತಿ ಇತ್ತು. ಪ್ರತಿ ಊರಲ್ಲೂ ಕೂಡ ಆ ಊರಲ್ಲಿ ಯಾರು ಗೌಡ್ರು ಇರ್ತಾರೆ ಆ ಊರು ಗೌಡ್ರ ಹೆಸರಲ್ಲೇ ಮಾಡುವಂಥ ಒಂದು ವಾಡಿಕೆ ಇದ್ದಾಗ ಅವ್ರ ಹೆಸರಲ್ಲೇ ಊರವರೆಲ್ಲ ಕೂಡಿಬಿಟ್ಟು ಅವ್ರ ಹೆಸರಲ್ಲೇ ಒಂದು ವಾಡಿಕೆಯಾಗಿ ಅವ್ರ ಹೆಸರಲ್ಲೇ ಜಮೀನು ಮಾಡಿದ್ರು. ಇವತ್ತು 100 ವರ್ಷಗಳಾದರೂ ಕೂಡ ಅವ್ರ ಹಿರಿಯರು ಯಾರಿದ್ದಾರೆ ಯಾರೂ ಕೂಡ ಈ ಆಸ್ತಿ ನಮ್ಮದಂತವ್ರು ಎಲ್ಲೂ ಹೇಳಿಲ್ಲ. ಅದು ಊರುಗಾರಿಕೆಗೇನೆ ಇವತ್ತು ಬಿಟ್ಕೊಟ್ಟು ಬಂದಿದ್ರು. ಆದರೆ ಇವತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡಿ ಅವ್ರು ತೀರ್ಕೊಂಡ ಮೇಲೆ ವಾಸ ಹಚ್ಚಿ ಇದು ನಮ್ಮ ಆಸ್ತಿ ಅಂತೇಳಿ ಬಳಕೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇದನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಈಗೇನು ಹೈಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಆದೇಶಕ್ಕೆ ನಾವೆಲ್ಲ ಮಾನ್ಯತೆ ಮಾಡ್ತೀವಿ. ಆದರೆ ಹೈಕೋರ್ಟ್ ಆದೇಶ ಆ ರೀತಿ ಆಗಬೇಕಾದ್ರೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ನಮ್ಮ ಸರ್ಕಾರಿ ಅಧಿಕಾರಿಗಳ ಲೋಪದೋಷದಿಂದ ಅದು ಅವರಂತೆ ಇವತ್ತು ಕೋರ್ಟ್ ಆದೇಶ ಕೊಟ್ಟಿದೆ. ಇದಕ್ಕೆ ಮೇಲ್ಮನವಿಯಾಗಿ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಜಿಲ್ಲಾಧಿಕಾರಿಗಳೊಂದು ಕಾರ್ಯಾಲಯದ ಕೂಡ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೀತಾ ಇದೆ. ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಕೂಡ ಊರ ಜನರು ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ಪೊಲೀಸ್ ಇಲಾಖೆ ಇರ್ಬೋದು, ಇವತ್ತು ಸರ್ಕಾರದ ನಮ್ಮ ತಹಸೀಲ್ದಾರ ಅಧಿಕಾರಿಗಳು ಇರ್ಬೋದು, ಯಾರೂ ಕೂಡ ದಯವಿಟ್ಟು ಈ ದೇವಗಿರಿ ಗ್ರಾಮ ಜನರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಯಾಕಂತಂದ್ರೆ ಇದು ಯಾರು ಒಬ್ಬರ ವೈಯಕ್ತಿಕ ಆಸ್ತಿಗೋಸ್ಕರ ಇದು ವಿಷಯ ಬಂದಿದ್ದಲ್ಲ. ಇಡೀ ಊರಿನ ಒಂದು ಆಸ್ತಿ ಇದು. ಸುಮಾರು 150 ವರ್ಷ ಅವ್ರದ್ದೇ ಆಸ್ತಿ ಇದ್ದರೆ 150 ವರ್ಷಗಳ ಹಿಂದೆ ಅವ್ರು ತಗೋತಾ ಇದ್ರು. ಅವ್ರ ತಂದೆಯವರೆಲ್ಲ ಬಿಟ್ಕೊಟ್ಟು ಬಂದಿದ್ದಾರೆ ಸ್ಮಶಾನಕ್ಕೆ ಅಂತೇಳಿ. ಯಾರು ಭೂಮಿ ಮಾಡ್ತಾ ಇಲ್ಲ, ಯಾರು ಉಳ್ತಾ ಇಲ್ಲ. ಇಲ್ಲಿ ಸ್ಮಶಾನಕ್ಕೋಸ್ಕರ 100-150 ವರ್ಷಗಳಿಂದ ಇದನ್ನು ಮಾಡ್ಕೊತ ಬಂದಿದ್ದಾರೆ. ಅದಕ್ಕೆ ಇಲಾಖೆಯವರಿಗೂ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಸಂಬಂಧಪಟ್ಟಂಥ ನಮ್ಮ ತಹಸೀಲ್ದಾರ್ ಇಲಾಖೆ ಇರ್ಬೋದು, ಎಲ್ಲರಿಗೂ ಇಲಾಖೆಯವರು ಹಿಂದೆ ವಿನಾಕಾರಣ ನಮ್ಮ ದೇವಗಿರಿ ಗ್ರಾಮ ಜನರಿಗೆ ತಾವು ತೊಂದರೆ ಕೊಡೋದು ಬೇಡ. ಯಾಕಂದರೆ ಇಲ್ಲಿ ಭಾವನಾತ್ಮಕ ಸಂಬಂಧಗಳು ಈ ಒಂದು ಜಾಗದಲ್ಲಿವೆ. ಇವಾಗ 100-150 ವರ್ಷಗಳು ಅವ್ರದ್ದು ಇಲ್ಲದೆ ಹೋಗಿದ್ದರು. 150 ವರ್ಷಗಳ ಹಿಂದೆ ಸರ್ಕಾರದಿಂದ ಅಥವಾ ಇನ್ನೂ ಬೇರೆ ಯಾವುದಾದ್ರೂ ಒಂದು ಮೂಲಗಳಿಂದ ಅವರು ಒಂದು ಸ್ಮಶಾನದ ಭೂಮಿಯನ್ನು ಜನ ಪಡಿತಾ ಇದ್ರು. ಇಲ್ಲಿವರೆಗೆ ಬಂದು ಸುಮಾರು 50 ವರ್ಷಗಳಿಂದ ಈ ಅವ್ರು ನಾಟಕ ಮಾಡ್ತಾ ಇದ್ದಾರೆ. ಅದಕ್ಕೆ ಊರದ ಪರವಾಗಿ ನಮ್ಮ ಶಾಸಕರಾಗಿ ಒತ್ತಾಗಿ ನಾವು ವಿರೋಧ ಮಾಡ್ತೀವಿ. ತಮ್ಮಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ನಾವು ಇವತ್ತು ವಿನಂತಿ ಮಾಡ್ಕೊತಾ ಇದ್ದೀವಿ. ಊರ ಜನರಿಗೆ ತಾವು ಸಹಕಾರ ಮಾಡಬೇಕು. ಏನಿದೆ ಅನ್ನೋದನ್ನು ತಾವು ಸಂಬಂಧಪಟ್ಟ ಮೇಲಾಧಿಕಾರಿ ತಿಳಿಸ್ಕೊಟ್ಟು ಈ ಊರಿನ ಜನರಿಗೆ ನ್ಯಾಯ ಕೊಡಲಿಕ್ಕೆ ತಾವು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮತ್ತು ಇಷ್ಟು ಮೀರಿ ತಾವು ಕಾನೂನುಬದ್ಧವಾಗಿ ಹೋರಾಟ ಮಾಡಿದ್ದಲ್ಲಿ ನಾವು ಕೂಡ ಕಾನೂನುಬದ್ಧವಾಗಿ ಯಾವುದೇ ರೀತಿಯಾಗಿ ಈ ಜಾಗ ಬಿಟ್ಟುಕೊಡುವಂಥ ಪರಿಸ್ಥಿತಿ ಈ ಊರ ಜನರಿಗೆ ನಾವು ಇದು ಬಿಟ್ಟುಕೊಡಲ್ಲ ಮಾತನ್ನು ನಾವು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಅವ್ರೇನು ಸರ್ವೇದವ್ರು ನಮ್ಗೆ ಕೊಟ್ಟಂಥ ಒಂದು ಲೆಟ್ರ್ ಪ್ರಕಾರ ನಾವು ಪ್ರೊಟೆಕ್ಷನ್ ಬಂದಿದ್ದೀವಿ. ನಮಗೆ ಸಹಕಾರ ಕೊಡಿ ಅಂತೇಳಿ ನಾವು ಈ ಮೂಲಕ ನಿಮ್ಗೆ ಕೇಳ್ಕೊತಾ ಇದ್ದೀವಿ.
ಸರ್ ನ್ಯಾಯಾಲಯದ ಆದೇಶನ ನಾವು ವಿರೋಧ ಮಾಡ್ತಾ ಇಲ್ಲ, ಬಟ್ ಇಲ್ಲಿ ವಾಸ್ತವ ಸ್ಥಿತಿ ಅವರೊಬ್ಬರು ಮಾಲೀಕರಾಗಿ ಇವತ್ತು ಸರ್ವೆ ಅರ್ಜಿ ಕೊಟ್ಟಿದ್ದಾರೆ. ಯಾವ ಜಮೀನನ್ನು ಸರ್ವೆ ಮಾಡ್ತಾ ಇದ್ದಾರೆ ಅಂದ್ರೆ ಊರಲ್ಲಿ ಇರ್ತಕ್ಕಂಥ ಸ್ಮಶಾನ ಭೂಮಿಯನ್ನು ಸರ್ವೆ ಮಾಡ್ತಾ ಇದ್ದಾರೆ. ಆಯ್ತು, ಈ ಸರ್ವೆ ಇದನ್ನ ಸ್ಮಶಾನ ಭೂಮಿ ಅಂತ ಇದ್ದಾಗ ಇದನ್ನ ಯಾವ ರೀತಿ ಅವರು ಸರ್ವೆ ಮಾಡ್ಲಿಕ್ಕೆ ಬರ್ತಾರೆ, ಅವ್ರಿಗೆ ಯಾವ ರೀತಿ ನಾವು ಜನ ಆಸ್ಪತ್ರೆ ಕೊಡಬೇಕು ತಾವೇ ಹೇಳಬೇಕು ಸರ್ ಅಂತ. ಓಕೆ ನೋಡ್ರಿ, ಅದು ಊರವ್ರು ಏನು ಮಾಡ್ರಿ ನೀವು ಸರ್ವೇದಾರ್ ಕೇಳಿ, ಸರ್ವೇದಾರ್ ಬರ್ತಾರಲ್ಲ, ನಾವು ಸರ್ವೇದಾರಿಗೆ ಪ್ರೊಟೆಕ್ಷನ್ ಕೊಡೋರು, ನೀವು ಸರ್ವೇದಾರ್ ಕೇಳಿ ಈ ಆಯ್ತರ ಮ್ಯಾಗ ನೀವು ಸರ್ವೆ ಮಾಡ್ತೀವಿ ಅಂತ ಕೇಳಿ ಅವ್ರು ನಿಮ್ಗೆ ಆನ್ಸರ್ ಸರ್ ಬರಲಿ ಸರ್, ಸರ್ವೇದವರು ಬರಲಿ ಮತ್ತೆ ಯಾರು ಬಂದರೂ ಯಾವುದೇ ಕಾರಣಕ್ಕೂ ನಾವು ಜಮೀನು ಅಂತ ಬಿಟ್ಕೊಡುವಂಥ ಪರಿಸ್ಥಿತಿ ಉದ್ಭವ ಆಗಲ್ಲ ಸರ್. ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ. ಈ ಗಮನವನ್ನು ಸ್ಮಶಾನ ಇದೆ ಅನ್ನೋದನ್ನು ನಾವು ಮೇಲಾಧಿಕಾರಿಗೆ ನ್ಯಾಯಾಲಯಕ್ಕೆ ತಿಳಿಸ್ಕೊಡುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಸರ್. ದಯವಿಟ್ಟು ನೀವು ನಮ್ಗೆ ಸಹಕಾರ ಮಾಡಿ ಸರ್. ಓಕೆ, ನಾನು ನಿಮಗೂ ಸಹಕಾರ ಮಾಡ್ತೀವಿ. ನಾವು ಅವ್ರು ಏನು ನ್ಯಾಯಾಲಯ ಆದೇಶ ಆಗಲಿ ಪ್ಲಸ್ ಅವ್ರ ಸರ್ವೆ ಡಿಪಾರ್ಟ್ಮೆಂಟ್ದವ್ರು ಬರ್ತಾರಲ್ಲ ಅವ್ರಿಗೆ ನಾವು ಪ್ರೊಟೆಕ್ಷನ್ ಕೊಡಬೇಕಾಗ್ತದೆ. ನೀವು ಶಾಂತ ರೀತಿಯಿಂದ ಕಾನೂನು ರೀತಿಯಿಂದ ಹೋರಾಟ ಮಾಡ್ಲಿಕ್ಕೆ ನಮ್ದು ಅಭ್ಯಂತರ ಇಲ್ಲ. ಎಲ್ಲರಿಗೂ ನಿಮ್ಗೆ ಹೋರಾಟ ಮಾಡ್ಲಿಕ್ಕೆ ಅಧಿಕಾರ ಇದೆ, ಬಟ್ ಶಾಂತ ರೀತಿಯಿಂದ ಇರಬೇಕು. ಶಾಂತದಿಂದ ಇರ್ತೀವಿ. ಯಾವುದೇ ಸರ್ವೇರ್ ಬಂದರೂ ಕೂಡ ನಾವು ಕಾಲಕ್ಕೂ ಇಲ್ಲಿ ಗುಡಲ್ ಸರ್. ದಯವಿಟ್ಟು ತಮ್ಮ ಗಮನಕ್ಕೆ ತರ್ತೀವಿ. ಯಾಕಂದ್ರೆ ನಾವು ಇನ್ನೂ ನಮ್ಮದು ನ್ಯಾಯಾಲಯದಲ್ಲಿ ನಮ್ಮದು ಇದು ನಡೀತಾ ಇದೆ ಸರ್ ಕೇಸು. ಜಿಲ್ಲಾಧಿಕಾರಿಗಳ ಒಂದು ಹಂತದಲ್ಲಿ ಕೇಸ್ ನಡೀತಾ ಇದೆ, ಅದು ತೊಗೊಂಡು ಬರ್ತೀವಿ ಸರ್. ಬಟ್ ಈ ಏನು ಸಮಸ್ಯೆ ಇದೆ ತಾವು ನೋಡಿದಿರಿ. ಯಾರು ವೈಯಕ್ತಿಕ ಆಸ್ತಿಗಳೆಲ್ಲ ವೈಯಕ್ತಿಕ ಜಗತ್ಕೋಸ್ಕರ ಯಾರು ಇಲ್ಲಿ ಬಡ್ದಾಡ್ತಾ ಇಲ್ಲ. ಇಡೀ ಊರಿನ ಆಸ್ತಿ ಇದು. ಸುಮಾರು 100-155 ವರ್ಷಗಳು ಅವ್ರು ವಸತಿ ಮಾಡ್ತಾರಂದ್ರೆ ಸುಮಾರು 10-15 ವರ್ಷ ರೈತ ಭೂಮಿ ಮಾಡಿದ್ರೆ ರೈತ ಮಾಲಕ ಆಗ್ತಾನೆ. 150 ವರ್ಷಗಳ ಕಾಲ ಇಲ್ಲಿ ಸ್ಮಶಾನ ಅಂತಿದ್ದಾಗ ಈಗ ಹೆಂಗೆ ಯಾವ ರೀತಿ ನಾವು ಅವ್ರು ಬಿಟ್ಕೊಡ್ಬೇಕು ಅನ್ನೋದನ್ನು ಕೂಡ ನಾವು ಕೇಳ್ತೀವಿ ಸರ್. ಇದನ್ನ ಮನವಿಯನ್ನ ಜಿಲ್ಲಾಧಿಕಾರಿ ಕೊಟ್ಟಿದ್ವಿ. ಅದಕ್ಕೆ ದಯವಿಟ್ಟು ತಮ್ಮದು ಸಹಕಾರ ಇಲ್ಲ ಅಂತೇಳಿ ಗ್ರಾಮದ ಪರವಾಗಿ ನಾವು ಕೇಳ್ಕೊತೀವಿ. ಕೇಳಿ ಈಗ ಸರ್ವೇದಾರ್ ಬರ್ತಾರೆ ಸರ್. ಸರ್ವೇದಾರಿಗೆ ನಾವು ಏನು ವಿನಂತಿ ಮಾಡ್ಕೋತೀವಿ, ಇದು ಸ್ಮಶಾನ ಆಜು ಬಾಜು ಎಲ್ಲ ನಮ್ಮ ಹೊಲಗಳಿದಾವ್ರಿ. ಯಾವ ಹೊಲಗಳದಾರಿಗೆ ನಾವೆಲ್ಲ ನೋಟಿಸ್ ಕೊಡಬೇಕು ಅಥವಾ ಕೊಡಬಾರ್ದು? ಒಂದು ನಿಮಿಷ ನೀವು ಸರ್ವೇದವ್ರು ಬಂದ ತಕ್ಷಣ ಸರ್ವೇದವ್ರಿಗೆ ಏನು ಕ್ವಶನ್ ಕೇಳೋದು ಕೇಳಿ. ನಾವು ಕೇಳಕ್ಕಂತ ಬೇಡ ಅನ್ನಂಗಿಲ್ಲ, ನಿಮ್ಮ ಹಕ್ಕಿದೆ, ಅದು ಕೇಳಬೇಕು, ಕೇಳಿದ್ರಿ. ಅದ್ರ ಬಟ್ ಕಾನೂನು ಶಾಂತ ರೀತಿ ಕೇಳ್ಬೇಕಷ್ಟೇ. ಶಾಂತ ರೀತಿಯಿಂದ ಯಾರು ಏನೋ ದಂಗೆ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ.